Namaste, dear learners. I welcome you all to our video session, and today I am going to deal with essay called "Forgetting," which is prescribed for BA second semester Basic English, Rani Chennamma University, Belagavi. Forgetting essay is written by Robert Lind, and I am Basavaraj Biligi, Assistant Professor of English, GFGC Yargatti. Before going to deal with the essay, I would like to give you some hints about what kind of writer Robert Lind was. He was a humorous and great writer. He was a humorous writer. Humorous ಅಂತಂದರೆ ಏನು ನಗುವನ್ನು ತರುವಂತಹ ಒಬ್ಬ ಬರಹಗಾರ. ಸೀರಿಯಸ್ ಆದಂತಹ ಮ್ಯಾಟರ್ಸ್ಗಳಲ್ಲಿಯೂ ಕೂಡ ಬಹಳ ಗಂಭೀರವಾದಂತಹ ವಿಷಯಗಳನ್ನು ತೆಗೆದುಕೊಂಡು ನಗು ಉಕ್ಕಿಸುವಂತಹ ಬರಹಗಳನ್ನು ಬರೆಯುವಂತಹ ವ್ಯಕ್ತಿ ರಾಬರ್ಟ್ ಲಿಂಡ್. ರಾಬರ್ಟ್ ಲಿಂಡ್ ಈಸ್ ಮೋಸ್ಟ್ famous for his essays, and his essays are simple, amusing and satirical. ಅವರು ಬರೆಯುವಂತಹ ಪ್ರಬಂಧಗಳು ಬಹಳ ಸರಳವಾಗಿರುತ್ತವೆ, ಆನಂತರ ಅಮ್ಯೂಸಿಂಗ್ ಇರ್ತವೆ. ಅಮ್ಯೂಸಿಂಗ್ ಅಂತಂದರೆ ಮನಸ್ಸಿಗೆ ಸಂತೋಷವನ್ನು ಕೊಡ್ತವೆ. ಅಟ್ ದ ಸೇಮ್ ಟೈಮ್ ದೇ ಆರ್ ಸ್ಯಾಟಿರಿಕಲ್. ಸಮಾಜವನ್ನು ವಿಮರ್ಶಾತ್ಮಕವಾಗಿ ನೋಡುವಂತಹ ಪ್ರಬಂಧಗಳು ಕೂಡ ಅವಾಗಿರ್ತವೆ. ಸ್ಯಾಟಿರಿಕಲ್ ಅಂತಂದರೆ ವಿಮರ್ಶಾತ್ಮಕವಾಗಿ. ಹೀಸ್ ಸ್ಟೈಲ್ ಆಫ್ ಕಂಪೋಸಿಂಗ್ ಈಸ್ ರಿಚ್ ಆ್ಯಂಡ್ ಎನ್ಚಾಂಟಿಂಗ್. ಅವರ ಬರವಣಿಗೆಯ ಶೈಲಿ ಹೇಗಿದೆ? ಇಟ್ ಈಸ್ ವೆರಿ ರಿಚ್ ಆ್ಯಂಡ್ ಎನ್ಚಾಂಟಿಂಗ್. ಒನ್ ಹೂ ರೀಡ್ಸ್ ಹಿಸ್ ಎಸ್ಸೆ ಬಿಕಮ್ಸ್ influenced by his writings. In his Forgetting, the writer expounds on the main causes of forgetting and furthermore clarifies what things are usually forgotten by individuals. In the present essay, he talks about the causes of forgetting. ಮರುವಿಗೆ ಕಾರಣಗಳೇನು ಅನ್ನುವಂತಹ ಒಂದು ವಿಷಯಗಳನ್ನು ಈ ಪ್ರಬಂಧದಲ್ಲಿ ಚರ್ಚೆ ಮಾಡ್ತಾರೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಹೀ ಮೇಕ್ಸ್ ಅ ಲಿಸ್ಟ್ ಆಫ್ ದ ಥಿಂಗ್ಸ್ ವಿಚ್ ಆರ್ ಕಾಮನ್ಲಿ ಫರ್ಗಾಟನ್ ಬೈ ದ ಪೀಪಲ್. Forgetting is a short essay. It is a short essay, and it talks about common people. It doesn't talk about kings and queens, but it talks about common people, and through the mouth of the common man, Robert Lind is able to express his views about forgetting and disremembering. ಅದು ಒಬ್ಬ ಸಾಮಾನ್ಯ ವ್ಯಕ್ತಿಯ ಜೀವನದಲ್ಲಿ ನಡೆಯುವಂಥ ಘಟನೆಗಳನ್ನು ಕುರಿತು ಈ ಪ್ರಬಂಧವನ್ನು ಬರೆಯಲಾಗಿದೆ. ರಾಬರ್ಟ್ ಲಿಂಡ್ ವಾಸ್ ಅ ಕೀನ್ ಅಬ್ಸರ್ವರ್ ಆ್ಯಂಡ್ ಹೀ ಅಬ್ಸರ್ವ್ಸ್ ದಿಸ್ ಬಿಹೇವಿಯರ್ ಆಫ್ ಹ್ಯೂಮನ್ ಬೀಯಿಂಗ್ಸ್. ಮಾನವನ ಮರುವು ಅನ್ನುವಂತಹ ಮಾನವನ ಗುಣವನ್ನು ಬಹಳಷ್ಟು ಕೀನಾಗಿ ಅಬ್ಸರ್ವ್ ಮಾಡಿ he has written this essay, and he observes both the old as well young people, and he makes a concrete he gives a concrete idea to the notion of forgetting. ಮರೆವು ಅನ್ನುವುದಕ್ಕೆ ಒಂದು ರೂಪವನ್ನು ಕೊಡುವಂತಹ ಪ್ರಯತ್ನವನ್ನು ರಾಬರ್ಟ್ ಲಿಂಡ್ ಅವರು ಮಾಡ್ತಾರೆ. Now we will see the summary of the essay. The essay begins with the surprise expressed by the writer at reading the list of the articles which are forgotten at the railway station as well in the railway by the travelers. ಪ್ರಬಂಧ ರೈಲ್ವೆ ಇಲಾಖೆಯವರು ಒಂದು ಲಿಸ್ಟನ್ನು ಪಬ್ಲಿಷ್ ಮಾಡಿರ್ತಾರೆ. ಆ ಲಿಸ್ಟ್ನಲ್ಲಿ
ಜನರು ಮರೆತು ಹೋಗಿರುವಂತಹ ರೈಲಿನಲ್ಲಿ ಹಾಗೂ ರೈಲ್ವೆ ಸ್ಟೇಷನ್ನಲ್ಲಿ ಜನರು ಮರೆತು ಹೋದಂತಹ ವಸ್ತುಗಳ ಒಂದು ಲಿಸ್ಟನ್ನು ಪಬ್ಲಿಷ್ ಮಾಡಿರ್ತಾರೆ. ಆ ಲಿಸ್ಟಿನಿಂದ ಬರಹಗಾರನಿಗೆ ರಾಬರ್ಟ್ ಲಿಂಡ್ ಅವರಿಗೆ ಆಶ್ಚರ್ಯ ಆಗ್ತದೆ. because of that list, many many people's absent-mindedness has puzzled the readers of the list. One who goes through the list will find out, will become puzzled, will become surprised by reading, by understanding, by learning what kind of things are forgotten. ಇಂತಹ ಎಲ್ಲ ವಸ್ತುಗಳನ್ನು ಮರಿತಾರ ಅನ್ನುವಂತಹ ಒಂದು ವಿಷಯ ಎಷ್ಟೋ ಜನರನ್ನು ಅವರಿಗೆ ಸರ್ಪ್ರೈಸ್ ಕೊಟ್ಟಿದೆ ಅಂತ ಹೇಳ್ತಾರೆ. ಲಿಂಡ್ ಡೌಟ್ಸ್ ದಟ್ ಸಚ್ ಟೈಪ್ ಆಫ್ ಅಬ್ಸೆಂಟ್ ಮೈಂಡೆಡ್ನೆಸ್ and wonders at the efficiency of human memory. Lind, the writer, expresses his doubt about the absent-mindedness of human beings. ಮಾನವನ ಮರೆವಿನ ಬಗ್ಗೆ ಅವರು ಡೌಟ್ಸನ್ನು ಎಕ್ಸ್ಪ್ರೆಸ್ ಮಾಡ್ತಾರೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ he expresses his appreciation of the human memory. ಮಾನವನ ನೆನಪಿನ ಶಕ್ತಿಯ ಬಗ್ಗೆನೂ ಕೂಡ ರಾಬರ್ಟ್ ಲಿಂಡ್ ಅವರು ಭಾಳ ಆಶ್ಚರ್ಯಚಕಿತರಾಗ್ತಾರೆ. ಬಿಕಾಸ್ ಅ ಪರ್ಸನ್ ರಿಮೆಂಬರ್ಸ್ ಎವ್ರಿಥಿಂಗ್ ದಟ್ ಈಸ್ ಎಕ್ಸ್ಪೆಕ್ಟೆಡ್ ಆಫ್ ಹಿಮ್. ವಿ ರಿಮೆಂಬರ್ ಎವ್ರಿಥಿಂಗ್. ವಿ ರಿಮೆಂಬರ್ ಅವರ್ ಆಧಾರ್ ಕಾರ್ಡ್ ನಂಬರ್, ವಿ ರಿಮೆಂಬರ್ ಅವರ್ ಮೊಬೈಲ್ ನಂಬರ್, ವಿ ರಿಮೆಂಬರ್ ಅವರ್ ಹೋಮ್, ವಿ ರಿಮೆಂಬರ್ ಎವ್ರಿಥಿಂಗ್. ಬಟ್ ಅಟ್ ದ ಸೇಮ್ ಟೈಮ್ ವಿ ಫಾರ್ಗೆಟ್ ಸರ್ಟನ್ ಥಿಂಗ್ಸ್. ಆ್ಯಂಡ್ ಇಫ್ ವಿ ರಿಮೆಂಬರ್ ಆಲ್ ದೀಸ್ ಥಿಂಗ್ಸ್, then certainly human beings are more efficient than what we think. There is a twist to the argument, like in the matter of taking medicines. Lind imagines that only an extraordinarily systematic mortal can always remember to take his pills. However, we remember all these numbers and thousands of things. We are tend to forget to take our medicines on time. ನಮಗಿಷ್ಟೆಲ್ಲ ಜ್ಞಾನದ ಶಕ್ತಿ ಇದ್ದರೂ ಕೂಡ, ನೆನಪಿನ ಶಕ್ತಿ ಇದ್ದಾಗ್ಯೂ ಕೂಡ ನಾವು ಮೆಡಿಸಿನ್ಸ್ಗಳನ್ನು, ಔಷಧಿಗಳನ್ನು ಸರಿಯಾದ ಸಮಯಕ್ಕೆ ತೆಗೆದುಕೊಳ್ಳುವುದನ್ನು ಮರಿತೀವಿ. ಆ್ಯಂಡ್ ಓನ್ಲಿ ಅ ಸಿಸ್ಟಮೆಟಿಕ್ ಪರ್ಸನ್, ಬಹಳ ಶಿಸ್ತಿನ ಜೀವನವನ್ನು ನಡೆಸುವಂತಹ ವ್ಯಕ್ತಿಗಳು ಮಾತ್ರ ಔಷಧಿಗಳನ್ನು ಸರಿಯಾದ ಸಮಯಕ್ಕೆ ತೆಗೆದುಕೊಳ್ತಾರೆ. ಇಲ್ಲದೆ ಹೋದರೆ ಉಳಿದೆಲ್ಲ ಜನರು ಮೋಸ್ಟ್ ಆಫನ್ ದೆನ್ ನಾಟ್ ವಿ ಫಾರ್ಗೆಟ್ ಟು ಟೇಕ್ ದ ಮೆಡಿಸಿನ್ಸ್ ಆನ್ ಟೈಮ್ ಅಂತ ರಾಬರ್ಟ್ ಲಿಂಡ್ ಅವರು ಹೇಳುತ್ತಾರೆ. ಆ್ಯಂಡ್ ಹಿ ಆಲ್ಸೋ ಸೇಸ್ ಮೆಡಿಸಿನ್ಸ್ ಈಸ್ ದ ಈಸಿಯೆಸ್ಟ್ ಥಿಂಗ್ ಟು ರಿಮೆಂಬರ್ ಬಿಕಾಸ್ ಇಟ್ ಈಸ್ ಟೇಕನ್ ಬಿಫೋರ್, ಡ್ಯೂರಿಂಗ್ ಆರ್ ಆಫ್ಟರ್ ಮೀಲ್ಸ್. ರಾಬರ್ಟ್ ಲಿಂಡ್ ಅವರು ಹೇಳ್ತಾರೆ, ಮೆಡಿಸಿನ್ಸ್, ಔಷಧಿಗಳನ್ನು ತೆಗೆದುಕೊಳ್ಳೋದು ಭಾಳ ಈಸಿ ಕೆಲಸ. ಯಾಕಂತಂದರೆ ಒಂದು ಔಷಧಿ ಊಟದಕ್ಕಿಂತ ಮುಂಚೆ ಇರ್ತದೆ ಅಥವಾ ಊಟ ಆದ ನಂತರ ಇರ್ತದೆ. ವಿ ಡು ನಾಟ್ ಫರ್ಗೆಟ್ ಟು ಟೇಕ್ ಅವರ್ ಮೀಲ್ಸ್, ಊಟವನ್ನು ಮರೆಯುವುದಿಲ್ಲ. ಬಟ್ ವಿ ಫರ್ಗೆಟ್ ಟು ಟೇಕ್ ದ ಮೆಡಿಸಿನ್ಸ್. ಅದಕ್ಕೆ ಊಟದ ಜೊತೆಗೆ ತೆಗೆದುಕೊಳ್ಳಬೇಕಾಗಿರುವಂತಹ ಔಷಧಿಗಳನ್ನು ಮರಿತೀವಿ, ಆದರೆ ಊಟವನ್ನು ಮರೆಯುವುದಿಲ್ಲ ಅಂತ ರಾಬರ್ಟ್ ಲಿಂಡ್ ಅವರು ಹೇಳುತ್ತಾರೆ. ಒಂದು ರೀತಿಯ ವಿಮರ್ಶಾತ್ಮಕವಾಗಿ ಈ ವಿಷಯವನ್ನು ಡಿಸ್ಕಸ್ ಮಾಡ್ತಾರೆ. ಬಟ್ ಪೀಪಲ್ ಸ್ಟಿಲ್ ಫಾರ್ಗೆಟ್ ಟು ಟೇಕ್ ಮೆಡಿಸಿನ್ಸ್ ಇವನ್ ದೇ ಆರ್ ಟ್ರೂಲಿ ಇಂಟ್ರೆಸ್ಟೆಡ್ ಇನ್ ಟೇಕಿಂಗ್ ದೆಮ್. ಆ್ಯಂಡ್ ಹೀ ಸೇಸ್ ಪೀಪಲ್ ಡು ನಾಟ್ ಫಾರ್ಗೆಟ್ ಮೆಡಿಸಿನ್ಸ್ ಇಂಟೆನ್ಷನಲಿ. ಕೆಲವೊಂದಿಷ್ಟು ಜನ ಇಂಟೆನ್ಷನಲಿ ಬಿಡುವುದಿಲ್ಲ, ಆದರೂ ಕೂಡ ದೇ ಫಾರ್ಗೆಟ್ ಟು ಟೇಕ್ ದ ಮೆಡಿಸಿನ್ಸ್. ಆ್ಯಂಡ್ ಹೀ ಸೇಸ್, ರಾಬರ್ಟ್ ಲಿಂಡ್ ಸೇಸ್, ಬಿಕಾಸ್ ಆಫ್ ದಿಸ್ event, because this happens, because people forget to take the medicines, the chemists make lot of money from the forgotten medicine. And he also talks about posting the letters. ನಾವು ಬಹಳ ಜನ ಲೆಟರನ್ನು ಪೋಸ್ಟ್ ಮಾಡೋದೇ ಮರ್ತು ಬಿಡ್ತೀವಿ. ಆ್ಯಂಡ್ he talks about the posting of the letters, and he says, because of due
because of due to lack of interest in other people's letters, but again he contradicts his own opinion by saying that he forgets to post some of his own letters. ಯಾರಾದರೂ ನಮ್ಮ ಹತ್ರ ಒಂದು ಪತ್ರವನ್ನು ಪೋಸ್ಟ್ ಆಫೀಸ್ನಲ್ಲಿ ಹಾಕಿ ಹೋಗುವಂತ ಕೊಟ್ಟಾಗ most often we forget to post the letter, not only the letters which are given by others, but we human beings forget to post our own letters. ಬೇರೆ ಜನರ ಅಥವಾ ನಮ್ಮ ಸ್ನೇಹಿತರ ಪತ್ರಗಳು ಮಾತ್ರ ಅಲ್ಲ, ನಮ್ಮ ಪತ್ರಗಳನ್ನೇ ಎಷ್ಟೋ ಬಾರಿ ಮರೆತಿರುವಂತಹ ಉದಾಹರಣೆಗಳಿವೆ ಅಂತ ರಾಬರ್ಟ್ ಲಿಂಡ್ ಅವರು ಹೇಳ್ತಾರೆ. As for the things that are forgotten in the trains and taxis, Lind says walking sticks he himself often forgets. In taxis and trains, people have seen many forgotten walking sticks. ವಯಸ್ಸಾದಂತಹ ವ್ಯಕ್ತಿಗಳಿಗೆ ಕೈಯಲ್ಲಿ ಹಿಡಿದುಕೊಂಡು ಹೋಗುವಂಥ ಸ್ಟಿಕ್ಸನ್ನು ಭಾಳಷ್ಟು ಜನ ಮರೆತು ಹೋಗ್ತಾರೆ. ಆ್ಯಂಡ್ ಇಟ್ ಈಸ್ ಆಲ್ಸೋ ಸೇಮ್ ಕೇಸ್ ಆಫ್ ದ ರೈಟರ್. ರಾಬರ್ಟ್ ಲಿಂಡ್ ಅವರು ಕೂಡ ತಮ್ಮ ಕೈಯಲ್ಲಿರುವಂತಹ ವಾಕಿಂಗ್ ಸ್ಟಿಕ್ಕನ್ನು ಮರೀತಾರೆ. ಆನಂತರ ಅವರ ಕೈಯೊಳಗಿರುವಂತಹ ಅಂಬ್ರೆಲಾ ಛತ್ರಿಯನ್ನು ಕೂಡ ಮರೆತು ಬರ್ತಾರೆ ಅಂತ ಹೇಳ್ತಾರೆ. he does not carry an umbrella for fear of losing it. Robert Lind, he himself doesn't carry umbrella because he is afraid that he will forget to bring it back. ಅಂಬ್ರೆಲಾವನ್ನು ನಾನು ಮರೆತು ಬರ್ತೇನೆ ಅನ್ನುವಂತಹ ವಿಚಾರವನ್ನು ಕೂಡ ಅವರು ಹೇಳ್ತಾರೆ. As for the items lost in trains, it is the young rather than the adults. ನಾವು ಅಂತೀವಿ, ಒಂದು ಭಾಷೆ, ಒಂದು ಹೇಳಿಕೆ ಇದೆ, 60ಕ್ಕೆ ಅರಳು ಮರಳು ಅಂತ ನಾವು ಹೇಳ್ತೀವಿ. ಬಟ್ when the study is done, many young people have forgotten their belongings in trains. ಟ್ರೇನ್ನಲ್ಲಿ ಭಾಳ ಯುವಕರೇ ಬಹಳಷ್ಟು ವಸ್ತುಗಳನ್ನು ಮರೆತು ಬಂದಿದ್ದಾರೆ. ನಾಟ್ ದ ಏಜೆಡ್ ಪೀಪಲ್, ವಯಸ್ಸಾದಂಥ ಜನ ಅಲ್ಲ, ವಯಸ್ಸಿನ ಯುವಕ ಯುವತಿಯರೇ ಮರೆತು ಬಂದಿದ್ದಾರೆ ಅಂತ he says. And many players who are returning from the playgrounds have forgotten their bats, their footballs, their hockey stick and many more things. Why? Because they might be either in happy mood or in sad mood. If the player has won the match, he would be in happy mood, and there is every chance of he forgetting his belongings in his over happiness. And if the person has lost the match, and yet there is a chance of he forgetting his belongings in the trains because of his sadness, because of his absent-mindedness, because he might be thinking about the lost match. ಅವನು ಸೋತಂತಹ ಪಂದ್ಯದ ಬಗ್ಗೆ ವಿಚಾರ ಮಾಡ್ತಾ ತಾನು ತಂದಂತಹ ವಸ್ತುಗಳನ್ನು ಅಲ್ಲೇ ಬಿಟ್ಟು ಹೋಗಿರಬಹುದು ಅಂತ ರಾಬರ್ಟ್ ಲಿಂಡ್ ಅವರು ಹೇಳ್ತಾರೆ. Such imagination keeps them away from the real world. They forget their belongings because young people will be in imagination, and that's why they forget their belongings more often. Lind then talks about anglers or fishermen. ಈಗ ಮೀನು ಹಿಡಿಯುವಂತಹ ಫಿಶರ್ಮೆನ್ ಬಗ್ಗೆ ಹೇಳ್ತಾನೆ. and he says many fishermen forget their fishing rods when they are returning home after catching fish ಫ್ರಮ್ ಮಾರ್ನಿಂಗ್ ಟಿಲ್ ಈವ್ನಿಂಗ್. ಮುಂಜಾನೆಯಿಂದ ಸಾಯಂಕಾಲದವರೆಗೂ ಮೀನುಗಳನ್ನು ಹಿಡಿದು ಅವರು ಮೀನುಗಳನ್ನು ಹಿಡಿಯುವ ರಾಡನ್ನೇ ಮರೆತು ಬರ್ತಾರೆ ಅಂತ ರಾಬರ್ಟ್ ಲಿಂಡ್ ಅವರು ಹೇಳುತ್ತಾರೆ. ಬಿಕಾಸ್ ದೇ ಆರ್ ಆಲ್ವೇಸ್ ಕಾನ್ಕಾಕ್ಟಿಂಗ್ ಟೇಲ್ಸ್ ಇನ್ ದೇರ್ ಹೆಡ್ಸ್. ಯಾಕಂತಂದರೆ ಮೀನುಗಳನ್ನು ಹಿಡಿಯುವಂತಹ ವ್ಯಕ್ತಿಗಳ ತಲೆಯಲ್ಲಿ ಒಂದಿಲ್ಲ ಒಂದು ಕಥೆಗಳು ಇರುತ್ತವೆ ಅಂತ he says. Whether it is an angler who forgets his fishing rod or a poet who forgets to post a letter, their forgetting or loss of memory is a blessing in disguise, as their minds think about matters more glorious. Then he talks about the forgetfulness of a poet. ಒಬ್ಬ ಕವಿಯ ಮರೆವು ಹೇಗಿರುತ್ತದೆ, ಒಬ್ಬ ಕವಿಗೆ ಇರುವಂತಹ ಮರುವು
ಯಾಕೆ ಅವನಿಗೆ ಹೆಚ್ಚು ಮರುವು ಇರ್ತದೆ ಅಂತಂದರೆ ಬಿಕಾಸ್ ಹಿ ಮೈಟ್ ಬಿ ಥಿಂಕಿಂಗ್ ಅಬೌಟ್ ಸಮ್ ಗ್ಲೋರಿಯಸ್ ಮ್ಯಾಟರ್ಸ್. ಅವನು ತಾನು ಬರೆಯುವಂತಹ ಕವಿತೆಯ ಬಗ್ಗೆ, ಮಹಾನ್ ಕವಿತೆಯ ಬಗ್ಗೆ ವಿಚಾರ ಮಾಡ್ತಾ ಮಾಡ್ತಾ ಇಂತಹ ಸಣ್ಣ ಸಣ್ಣ ಕೆಲಸಗಳನ್ನು ಮರೆತಿರಬಹುದು. ಅದಕ್ಕಾಗಿ ದಟ್ ಈಸ್ ಅ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್, ಅದು ಒಂದು ರೀತಿಯ ಬೂನ್, ಅದು ಒಂದು ರೀತಿಯ ಆಶೀರ್ವಾದ ಅಂತ ರಾಬರ್ಟ್ ಲಿಂಡ್ ಅವರು ಹೇಳ್ತಾರೆ. Such kind of forgetting is a virtue as it helps them in making the best of life, and thus the mediocrity of things does not bother them. Poets, because of their bad memory, become great and they are not mediocre. Poets, ಮಹಾನ್ ಸಾಹಿತಿಗಳು ನಿಮ್ಮ ಥರ ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲ. ಅವರ ತಲೆಯಲ್ಲಿ ಯಾವಾಗಲೂ ಗ್ಲೋರಿಯಸ್ ಆದಂತಹ ವಿಚಾರಗಳಿರ್ತವೆ. ಅದಕ್ಕಾಗಿ ಅದು ಒಂದು ಅವರಿಗೆ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ the writer says. And in the end, the tone of the essay is very serious because Robert Lind is raising some genuine questions. He makes a comparison between memory and intellect. ಜ್ಞಾಪಕ ಶಕ್ತಿ ಬುದ್ಧಿಶಕ್ತಿಗೆ ಒಂದು ತುಲನಾತ್ಮಕ ಅಧ್ಯಯನವನ್ನು ರಾಬರ್ಟ್ ಲಿಂಡ್ ಅವರು ಮಾಡ್ತಾರೆ. He says people with exceptional memories are considered to be efficient, but the truth is that they may lack intellect. ಭಾಳಷ್ಟು ನೆನಪಿನ ಶಕ್ತಿ ಇರುವಂತಹವರು ಜ್ಞಾನಿಗಳು ಅಂತ ನಾವು ಅಂದ್ಕೊಳ್ತೀವಿ, ಬಟ್ ದಟ್ ಈಸ್ ರಾಂಗ್ ಅಕಾರ್ಡಿಂಗ್ ಟು ರಾಬರ್ಟ್ ಲಿಂಡ್, ಬಿಕಾಸ್ ಪೀಪಲ್ ಹೂ ಹ್ಯಾವ್ ಎಕ್ಸಲೆಂಟ್ ಮೆಮರಿ ಮೇ ನಾಟ್ ಬಿ ಇಂಟೆಲೆಕ್ಚುವಲ್ಸ್. ಭಾಳಷ್ಟು ಜ್ಞಾಪಕ ಶಕ್ತಿ ಇರುವಂತಹ ವ್ಯಕ್ತಿಗಳು ಜ್ಞಾನಿಗಳು ಆಗಿರಲಿಕ್ಕಿಲ್ಲ. ಹಾಗೂ ಜ್ಞಾನಿಗಳಾದವರಿಗೆ ಭಾಳಷ್ಟು ಜ್ಞಾಪಕ ಶಕ್ತಿ ಇರಲಿಕ್ಕಿಲ್ಲ. ಅದಕ್ಕಾಗಿ ದೆರ್ ಈಸ್ ನೋ ಒನ್ ಟು ಒನ್ ಕನೆಕ್ಷನ್ ಬಿಟ್ವೀನ್ ದ ಮೆಮರಿ ಪವರ್ ಆ್ಯಂಡ್ ಇಂಟೆಲೆಕ್ಚುವಲ್ ಪವರ್ ಅಕಾರ್ಡಿಂಗ್ ಟು ರಾಬರ್ಟ್ ಲಿಂಡ್. Poets and writers have better and sharper memories than those of politicians and statesmen. ಕವಿಗಳು ಮತ್ತು ಬರಹಗಾರರು ರಾಜಕಾರಣಿಗಳಿಗಿಂತ ಹಾಗೂ ಸಾರ್ವಜನಿಕ ಜೀವನದಲ್ಲಿರುವಂತಹ ವ್ಯಕ್ತಿಗಳಿಗಿಂತ ಹೆಚ್ಚಿನ ಬುದ್ಧಿಶಕ್ತಿಯನ್ನು, ಜ್ಞಾಪಕ ಶಕ್ತಿಯನ್ನು ಕವಿಗಳು ಮತ್ತು ಬರಹಗಾರರು ಹೊಂದಿರ್ತಾರೆ ಅಂತ ರಾಬರ್ಟ್ ಲಿಂಡ್ ಅವರು ಹೇಳ್ತಾರೆ. ಲಿಂಡ್ ಎಂಡ್ಸ್ the essay by talking about good memory and bad memory. And if a person does not possess memory, he is regarded as eccentric. If we do not have memory power, we are considered to be mad, eccentric. ಒಬ್ಬ ವ್ಯಕ್ತಿಗೆ, ಯಾವ ವ್ಯಕ್ತಿ ನೆನಪಿನ ಶಕ್ತಿಯನ್ನು ಕಳೆದುಕೊಳ್ತಾನೆ ಅವನನ್ನು ಹುಚ್ಚ ಅಂತ ಕರೀತಾರೆ, ಅಜ್ಞಾನಿ ಅಂತ ಕರೀತಾರೆ ಅಂತ ಹೇಳ್ತಾನೆ. ಆ್ಯಂಡ್ ಹೀ ಗಿವ್ಸ್ ಅನ್ ಎಕ್ಸಾಂಪಲ್ ಆಫ್ ಅ ಫಾದರ್ ಹೂ ಟುಕ್ ಹಿಸ್ ಬೇಬಿ ಔಟ್ in a vehicle, in a small vehicle in the morning, and when he was walking in the street, he comes across to a wine shop. ಒಬ್ಬ ತಂದೆ ತನ್ನ ಮಗುವನ್ನು ಬೆಳಿಗ್ಗೆ ಒಂದು ತಳ್ಳು ಗಾಡಿಯಲ್ಲಿ ಕೂಡಿಸಿಕೊಂಡು ಹೊರಗಡೆ ಕರ್ಕೊಂಡು ಹೋಗಿರ್ತಾನೆ. ಹೋದಂತಹ ಸಮಯದಲ್ಲಿ ಅವನು ಒಂದು ಸರಾಯಿ ಅಂಗಡಿಯನ್ನು ನೋಡ್ತಾನೆ. ಸರಾಯಿ ಅಂಗಡಿಯನ್ನು ನೋಡಿ ಅವನಿಗೆ ಸರಾಯಿ ಕುಡಿಬೇಕಂತ ಇಷ್ಟ ಆಗ್ತದೆ. ಆ್ಯಂಡ್ ಹಿ ಲೆಫ್ಟ್ ದ ಬೇಬಿ ಔಟ್ಸೈಡ್ ದ ಶಾಪ್ ಆ್ಯಂಡ್ ವೆಂಟ್ ಇನ್ ಟು ದ ವೈನ್ ಶಾಪ್ ಆ್ಯಂಡ್ ಡ್ರ್ಯಾಂಕ್. ಆ್ಯಂಡ್ ವೆನ್ ಹಿ ಕೇಮ್ ಔಟ್ ಆಫ್ ದ ವೈನ್ ಶಾಪ್ ಹಿ ಹ್ಯಾಡ್ ಫರ್ಗಾಟನ್ ದ್ಯಾಟ್ ಹಿ ಹ್ಯಾಡ್ ಬ್ರಾಟ್ ದ ಬೇಬಿ ವಿತ್ ಹಿಮ್. ಅವನ ಜೊತೆ ತನ್ನ ಮಗುವನ್ನು ಕರೆದುಕೊಂಡು ಬಂದಿದ್ದೇನೆ ಅನ್ನುವಂತಹ ವಿಷಯವನ್ನೇ ಮರೆತು ಬಿಟ್ಟಿರ್ತಾನೆ. And after some time, his wife, by happenstance, went through that street, and she looked at the baby and recognized her baby, and she was very much shocked at her husband's callous attitude. ಅವನ ಹೆಂಡತಿ ಏನೋ ಅಚಾನಕ್ಕಾಗಿ ಅದೇ ಓಣಿಯಲ್ಲಿ ಹೋಗ್ತಿರ್ತಾಳೆ. ಆ ಸರಾಯಿ ಅಂಗಡಿಯ ಮುಂದೆ ತಳ್ಳುಗಾಡಿ ಏನಿರ್ತದಲ್ಲ ಅದನ್ನು ನೋಡಿ ಸಿ ರಿಕಗ್ನೈಸಸ್ ಹರ್ ಬೇಬಿ ಆ್ಯಂಡ್ ಸಿ ಬಿಕಮ್ಸ್ ವೆರಿ ಆ್ಯಂಗ್ರಿ ವಿತ್ ಹರ್ ಹಸ್ಬೆಂಡ್ಸ್ ಮೆಮರಿ ಪವರ್. ತನ್ನ ಗಂಡನ ಬಗ್ಗೆ ಭಾಳಷ್ಟು ಸಿಟ್ಟು ಬರ್ತದೆ. ಆ್ಯಂಡ್ ಸಿ ಡಿಸೈಡ್ಸ್ ಟು ಟೀಚ್ ಹರ್ ಹಸ್ಬೆಂಡ್ ಅ ಲೆಸನ್ ಆ್ಯಂಡ್ ಬ್ರಿಂಗ್ಸ್ ದ ಬೇಬಿ ಹೋಮ್.
ಆ ಮಗುವನ್ನು ಮನೆಗೆ ಕರೆದುಕೊಂಡು ಬರ್ತಾಳೆ. ಆ್ಯಂಡ್ ಅವ ಮನೆಗೆ ಬಂದಾಗ ಅವನಿಗೊಂದು ಬುದ್ಧಿ ಕಲಿಸ್ಬೇಕು ಇವತ್ತು ಅಂತ ಅವಳು ಡಿಸೈಡ್ ಮಾಡ್ತಾಳೆ. ಸಿ ಥಾಟ್, ಅವಳೇನು ವಿಚಾರ ಮಾಡಿರ್ತಾಳೆ ಅಂತಂದರೆ ಹರ್ ಹಸ್ಬೆಂಡ್ ವಿಲ್ ಬಿ ಟೆರಿಫೈಡ್. ಅವನ ಗಂಡನಿಗೆ, ನನ್ನ ಗಂಡ ವೈನ್ ಶಾಪಿಂದ ಹೊರಗಡೆ ಬಂದಾಗ ಅವನಿಗೆ ಹೆದರಿಕೆ ಆಗ್ತದೆ, ಯಾಕಂದರೆ ಮಗು ಅಲ್ಲಿ ಇಲ್ಲ ಅಂತನ್ನುವಂಥ ಹೆದರಿಕೆ ಅವನಿಗೆ ಆಗ್ತದೆ. ಅವನ ಮನೆಗೆ ಬಂದು ಕೇಳಿದಾಗ ಅವನಿಗೆ ಒಂದು ಪಾಠ ಕಲಿಸ್ಬೇಕು ಅಂತ ಅವಳು ಅಂದ್ಕೊಂಡಿರ್ತಾಳೆ. ಬಟ್ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಹ್ಯಾಪನ್. ಹರ್ ಹಸ್ಬೆಂಡ್ ಕಮ್ಸ್ ಹೋಮ್ ಆ್ಯಂಡ್ ಆಸ್ಕ್ಸ್ ವಾಟ್ ಈಸ್ ಇನ್ ದ ಲಂಚ್ ಟುಡೇ. ಆದರೆ ಮಧ್ಯಾಹ್ನದ ಊಟದ ಹೊತ್ತಿಗೆ ಮನೆಗೆ ಬಂದಂತಹ ಗಂಡ ಡಸಂಟ್ ಟಾಕ್ ಅಬೌಟ್ ದ ಬೇಬಿ. ಹೀ ಆಸ್ಕ್ಸ್ ಹಿಸ್ ವೈಫ್ ವಾಟ್ ಈಸ್ ದೇರ್ ಫಾರ್ ಹಿಸ್ ಲಂಚ್. ಊಟಕ್ಕೆ ಏನು ಮಾಡಿ ಅಂತ ಗಂಡ ಕೇಳ್ತಾನೆ. ಬಿಕಾಸ್ ಹಿ ಹ್ಯಾಸ್ ಫರ್ಗಾಟನ್ ಆಲ್ ಅಬೌಟ್ ದ ಬೇಬಿ ಆ್ಯಂಡ್ ದ ಫ್ಯಾಕ್ಟ್ he had taken the baby out in the morning. He not only forgotten about the presence of the baby in front of the wine shop, but he has completely forgotten that he has taken the baby out in the morning. ಬೆಳಿಗ್ಗೆ ತನ್ನ ಜೊತೆ ಮಗುವನ್ನು ಕರೆದುಕೊಂಡು ಹೋಗಿದ್ದೆ ಅನ್ನುವಂಥ ವಿಚಾರವನ್ನೇ ಅವನು ಮರೆತು ಬಿಟ್ಟಿರ್ತಾನೆ. ಆ್ಯಂಡ್ ದಿಸ್ ಶಾಕ್ಸ್ ದ ವುಮನ್. ಆ ಹೆಣ್ಣು ಮಗಳಿಗೆ ಇದು ಒಂದು ರೀತಿಯ ಶಾಕ್ ಆಗಿ ಪರಿಣಮಿಸ್ತದೆ. ಅವನಿಗೆ ಪಾಠ ಕಲಿಸಬೇಕಂತ ಅವಳು ಅಂದ್ಕೊಂಡಿದ್ದಾಳೆ. ಆದರೆ ಅವನಿಗೆ ತಾನು ಹೊರಗಡೆ ಹೋಗುವಾಗ ಮಗುವನ್ನು ಕರೆದುಕೊಂಡು ಹೋಗಿದ್ದೇ ಅವನಿಗೆ ನೆನಪಿರಲಿಲ್ಲ. ಅವಳು ಏನು ಅಂದ್ಕೊಂಡಿದ್ಲು, ಮನೆಗೆ ಬಂದಾಗ ಇಲ್ಲ ನಾನು ಮಗುವನ್ನು ಕಳೆದುಕೊಂಡು ಬಂದೆ, ನನಗೆ ಎಲ್ಲಿ ಮಗು ಸಿಗ್ತಾ ಇಲ್ಲ ಅಂತ ಗಂಡ ಏನು ಚಡಪಡಿಸ್ತಿರ್ತಾನೆ ಅಂತ ಅವಳು ಎಕ್ಸ್ಪೆಕ್ಟ್ ಮಾಡಿದ್ಲು. ಬಟ್ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಹ್ಯಾಪನ್. ಆ್ಯಂಡ್ ದಿಸ್ ಈಸ್ ಹೌ human memory works, and this is how we the human beings forget the things which we do in our life. And for Lind, only philosophers are capable of such kind of absent mindedness. ಇಂತಹ ಮಗುವನ್ನೇ ಮರೆತು ಬರುವಂತಹ ವ್ಯಕ್ತಿಗಳು ಯಾರು ಅಂತಂದ್ರೆ ದೇ ಆರ್ ಓನ್ಲಿ ಫಿಲಾಸಫರ್ಸ್. ತತ್ವಜ್ಞಾನಿಗಳಿಗೆ ಮಾತ್ರ ಇಂತಹ ಮರೆಗುಳಿತನ ಇರ್ತದೆ ಅಂತ ರಾಬರ್ಟ್ ಲಿಂಡ್ ಅವರು ಹೇಳುತ್ತಾರೆ. ಸೊ ದ ಫಾದರ್ ಮೈಟ್ ಬಿ ಎ ಫಿಲಾಸಫರ್, ವಿ ಡು ನಾಟ್ ನೋ. The essay, he concludes by saying that most of us are born with the efficient power of memory, otherwise the institution of the family could not have survived in any great modern city. At the end, Robert Lind says, human beings have born with extraordinary amount of memory. That is the reason why, because we have an extraordinary amount of memory, we are able to live in a family and we are able to establish an institution called family in modern times. Otherwise, family could not have survived in the modern city. ನಾವೆಲ್ಲವನ್ನು ಮರಿತಾ ಇದ್ವಿ ಅಂತಂದರೆ ಕುಟುಂಬ ವ್ಯವಸ್ಥೆ ಅನ್ನೋದೇ ಇರ್ತಿರಲಿಲ್ಲ. ವಾಟ್ ಇಫ್ ಹಸ್ಬೆಂಡ್ ಫಾರ್ಗೆಟ್ಸ್ ವೈಫ್, ವಾಟ್ ಇಫ್ ಚಿಲ್ಡ್ರನ್ ಫಾರ್ಗೆಟ್ಸ್ ಪೇರೆಂಟ್ಸ್, ವಾಟ್ ಇಫ್ ಪೇರೆಂಟ್ಸ್ ಫಾರ್ಗೆಟ್ ಚಿಲ್ಡ್ರನ್. ಈ ರೀತಿ ಆಗಿತ್ತು ಅಂತಂದರೆ ಕುಟುಂಬ ಅನ್ನುವಂತಹ ವ್ಯವಸ್ಥೆಯೇ ಸಮಾಜದಲ್ಲಿ ಇರ್ತಿದ್ದಿಲ್ಲ ಅಂತ ಕವಿ ಬರಹಗಾರರು ಹೇಳ್ತಾರೆ. ಥ್ಯಾಂಕ್ ಯು ವೆರಿ ಮಚ್.